ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನರ್ಸಿಂಗ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಅಂದ್ರೆ 12ನೇ ಕ್ಲಾಸ್ ಆದ್ಮೇಲೆ ANM, GNM, BSc ನರ್ಸಿಂಗ್ ಅಂತ ಹಲವು ಆಯ್ಕೆಗಳಿರುತ್ತವಲ್ಲ. ಹೌದು, ಯಾವುದು ಸರಿ, ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲ ತುಂಬಾ ಜನಕ್ಕಿರುತ್ತೆ. ಖಂಡಿತ. ಆರೋಗ್ಯ ಕ್ಷೇತ್ರದಲ್ಲಿ ಕೆರಿಯರ್ ಮಾಡಬೇಕು ಅನ್ನೋರಿಗೆ ಈ ವ್ಯತ್ಯಾಸಗಳನ್ನ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಇದು ಸರಿಯಾದ ನಿರ್ಧಾರ ತಗೊಳ್ಳಕ್ಕೆ ಸಹಾಯ ಮಾಡುತ್ತಲ್ವಾ? ಖಂಡಿತವಾಗಿಯೂ ಸ್ಪಷ್ಟತೆ ಇರಬೇಕು. ಸರಿ. ಹಾಗಾದ್ರೆ ಮೊದಲು ANM ಇಂದ ಶುರು ಮಾಡೋಣ. ಆಕ್ಸಿಲರಿ ನರ್ಸ್ ಮಿಡ್ವೈಫ್ರಿ. ಇದು 2 ವರ್ಷದ ಕೋರ್ಸ್ ಅಂತ ಗೊತ್ತು. ಇದಕ್ಕೆ ಆರ್ಟ್ಸ್, ಕಾಮರ್ಸ್ನವರು ಕೂಡ ಸೇರ್ಬಹುದು ಅನ್ನೋದು ನಿಜಾನಾ? ಹೌದು ಹೌದು. ANM ಅಂದ್ರೆ ಆಕ್ಸಿಲರಿ ನರ್ಸ್ ಮಿಡ್ವೈಫರಿ. ಇದು 2 ವರ್ಷದ ಡಿಪ್ಲೊಮಾ ಕೋರ್ಸ್. ಮುಖ್ಯವಾಗಿ ಸಮುದಾಯ ಮಟ್ಟದಲ್ಲಿ ಆರೋಗ್ಯ ಸೇವೆ, ತಾಯಿ ಮಗು ಆರೈಕೆ, ಪ್ರಾಥಮಿಕ ಚಿಕಿತ್ಸೆ ಇದರ ಮೇಲೆ ಹೆಚ್ಚು ಗಮನ ಕೊಡಲಾಗುತ್ತೆ. ಓ, ಅಂದ್ರೆ ಬೇಸಿಕ್ ಲೆವೆಲ್ನ ಆರೈಕೆಗೆ ಇದು ಸರಿನಾ? ಹೌದು, ಪ್ರಾಥಮಿಕ ಅಂತಚ್ಚೆ. ಆಮೇಲೆ ಬೇಕಿದ್ರೆ ಕೆಲವು ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದು. ಓಕೆ. ಹಾಗಾದ್ರೆ GNM ಬಗ್ಗೆ ಹೇಳಿ. ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫ್ರಿ. ಇದು 3.5 ವರ್ಷ ಅಂತ ಕೇಳಿದ್ದೀನಿ. ಹೌದು, GNM 3.5 ವರ್ಷದ ಕೋರ್ಸ್. ಇದರಲ್ಲಿ ಕೊನೆಯ 6 ತಿಂಗಳು ಇಂಟರ್ನ್ಶಿಪ್ ಕೂಡ ಇರುತ್ತೆ. ಇದಕ್ಕೂ ಆರ್ಟ್ಸ್, ಕಾಮರ್ಸ್ನವರು ಸೇರ್ಬೋದಾ? ಅದಕ್ಕೂ ಅವಕಾಶ ಇದೆ. GNM ಕೂಡ ಒಂದು ಡಿಪ್ಲೊಮಾ ಕೋರ್ಸ್. ಹಾಗಾದ್ರೆ ANMಗೂ ಇದಕ್ಕೂ ಏನ್ ವ್ಯತ್ಯಾಸ? GNMನಲ್ಲಿ ತರಬೇತಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿರುತ್ತೆ. ಆಸ್ಪತ್ರೆಗಳಲ್ಲಿ, ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡಲು ಬೇಕಾದ ಆಳವಾದ ಜ್ಞಾನ, ಕೌಶಲ್ಯಗಳನ್ನ ಕಲಿಸ್ತಾರೆ. ಅಂದ್ರೆ ಅವಕಾಶಗಳು ಜಾಸ್ತಿ ಇರುತ್ವಾ? ಹೌದು, ANMಗೆ ಹೋಲಿಸಿದ್ರೆ GNM ಆದವರಿಗೆ ಆಸ್ಪತ್ರೆ, ಕ್ಲಿನಿಕ್ಸ್, ನರ್ಸಿಂಗ್ ಹೋಮ್, ಸರ್ಕಾರಿ ಆಸ್ಪತ್ರೆಗಳು ಹೀಗೆ ಹೆಚ್ಚಿನ ಕಡೆ ಅವಕಾಶಗಳು ಸಿಗ್ತವೆ. ಸರಿ ಸರಿ. ಆಮೇಲೆ GNM ಆದವರು ಮುಂದೆ ಓದಬೇಕು ಅಂದ್ರೆ? ಅದಕ್ಕೂ ಒಂದು ದಾರಿ ಇದೆ. GNM ಡಿಪ್ಲೊಮಾ ಆದ್ಮೇಲೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಮಾಡ್ಬೋದು. ಓ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್. ಹೌದು, ಇದು GNM ಮಾಡಿದವರಿಗೆ ಪದವಿ ಅಂದ್ರೆ BSc ಡಿಗ್ರಿ ಪಡೆಯೋಕೆ ಇರೋ ಕೋರ್ಸ್. ಎಷ್ಟು ವರ್ಷ ಇದು? ರೆಗ್ಯುಲರ್ ಆದ್ರೆ 2 ವರ್ಷ. ಕರೆಸ್ಪಾಂಡೆನ್ಸ್ ಅಂದ್ರೆ 3 ವರ್ಷ ಆಗತ್ತೆ. ಇದರಿಂದ BSc ನರ್ಸಿಂಗ್ ಮಾಡಿದವರಷ್ಟೇ ಅರ್ಹತೆ ಸಿಗುತ್ತಾ? ಬಹುತೇಕವಾಗಿ ಹೌದು. ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ GNMಗಿಂತ ಪೋಸ್ಟ್ ಬೇಸಿಕ್ BSc ಮಾಡಿದವರಿಗೆ ಉತ್ತಮ ಸ್ಥಾನ ಸಿಗೋ ಸಾಧ್ಯತೆ ಇರುತ್ತೆ. ಸರಿ. ಹಾಗಾದ್ರೆ ನೇರವಾಗಿ BSc ನರ್ಸಿಂಗ್ ಮಾಡೋದ್ರೇಗೆ? ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಖಂಡಿತ. BSc ನರ್ಸಿಂಗ್ ಇದು 4.5 ವರ್ಷದ ಕೋರ್ಸ್. ಇದು ಕೂಡ 6 ತಿಂಗಳ ಇಂಟರ್ನ್ಶಿಪ್ ಒಳಗೊಂಡಿದೆ. ಆದ್ರೆ ಇದಕ್ಕೆ ಸೈನ್ಸ್ ಕಡ್ಡಾಯ ಅಲ್ವಾ? ಹೌದು, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. BSc ನರ್ಸಿಂಗಿಗೆ ಸೇರಬೇಕು ಅಂದ್ರೆ 12ನೇ ತರಗತಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ PCB ಓದಿರ್ಲೇಬೇಕು. ಓಕೆ. ಇದು ಡಿಪ್ಲೊಮಾ ಅಲ್ಲ, ಪದವಿ ಕೋರ್ಸ್. ಹೌದು, ಇದು ಡಿಗ್ರಿ ಕೋರ್ಸ್. ಹಾಗಾಗಿ ಇದರಲ್ಲಿ ನರ್ಸಿಂಗ್ ಸಿದ್ಧಾಂತಗಳು, ಸಂಶೋಧನೆ, ನಾಯಕತ್ವ, ಆಡಳಿತ ಹೀಗೆ ವಿಷಯಗಳನ್ನ ಇನ್ನೂ ಆಳವಾಗಿ ಕಲಿಯುತ್ತಾರೆ. ಪದವಿ ಆಗಿರೋದ್ರಿಂದ ಸಹಜವಾಗಿ ಅವಕಾಶಗಳು ಹೆಚ್ಚಿರಬೇಕಲ್ಲ? ಸರ್ಕಾರಿ ಕೆಲಸಗಳಿಗೆ BScಗೆ ಹೆಚ್ಚು ಪ್ರಾಮುಖ್ಯತೆ ಅಂತಾರಲ್ಲ? ಹೌದು, ನಿಜ. BSc ನರ್ಸಿಂಗ್ನಲ್ಲಿ ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ಬಗೆಹರಿಸುವುದು, ನಿರ್ಧಾರ ತಗೊಳ್ಳೋದು ಈ ಕೌಶಲ್ಯಗಳಿಗೆ ಹೆಚ್ಚು ಒತ್ತಿರುತ್ತೆ. ಹಾಗಾಗಿ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ವಲಯದಲ್ಲಿ BSc ನರ್ಸ್ಗಳಿಗೆ ಸಾಮಾನ್ಯವಾಗಿ ಉತ್ತಮ ಹುದ್ದೆಗಳು, ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ. ಓ, ಅಷ್ಟೇ ಅಲ್ದೆ. BSc ಆದ್ಮೇಲೆ MSc ನರ್ಸಿಂಗ್ ಮಾಡ್ಬೋದು, PhDವರೆಗೂ ಹೋಗ್ಬೋದು. ಬೋಧನೆ, ಸಂಶೋಧನೆ ಕಡೆಗೂ ಹೋಗಬಹುದು. ಓ, ಅಂದ್ರೆ ಅಕಾಡೆಮಿಕ್ ಆಗಿ ಬೆಳೆಯೋಕೂ ಅವಕಾಶ ಜಾಸ್ತಿ. ಖಂಡಿತ. ಫೆಲೋಶಿಪ್ಗಳು, PG ಡಿಪ್ಲೊಮಾಗಳು, ಬೇರೆ ಬೇರೆ ಸ್ಪೆಷಲೈಸೇಷನ್ಸ್ಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳು ಹೀಗೆ ಸಾಕಷ್ಟು ಆಯ್ಕೆಗಳಿರ್ತವೆ. ನಾವು ಈ ಕೋರ್ಸ್ಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದರೆ ಒಂದು ಮುಖ್ಯವಾದ ವಿಷಯ, ರಿಜಿಸ್ಟ್ರೇಷನ್. ಹೌದು ಹೌದು, ಬಹಳ ಮುಖ್ಯವಾದ ಪಾಯಿಂಟ್ ಅದು. ಯಾವುದೇ ನರ್ಸಿಂಗ್ ಕೋರ್ಸ್ ಮುಗಿದ ತಕ್ಷಣ ಕೆಲ್ಸಕ್ಕೆ ಸೇರ್ಬೋದಾ ಅಥವಾ ಏನಾದರೂ ಮಾಡ್ಬೇಕಾ? ಇಲ್ಲ, ಹಾಗೆ ನೇರವಾಗಿ ಸೇರೋಕೆ ಆಗಲ್ಲ. ಭಾರತದಲ್ಲಿ ನೀವು ANM, GNM, BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ಯಾವುದೇ ಕೋರ್ಸ್ ಮುಗಿಸಿದ್ರೂ ನೀವು ಅಧಿಕೃತವಾಗಿ ನರ್ಸ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ರಾಜ್ಯದ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿ ಮಾಡ್ಕೊಳ್ಳಲೇಬೇಕು. ಓ, ಎಲ್ಲಾ ಕೋರ್ಸ್ಗಳಿಗೂ ಇದು ಕಡ್ಡಾಯನಾ? ಹೌದು, ಎಲ್ಲದಕ್ಕೂ ಕಡ್ಡಾಯ. ಇದು ನಿಮ್ಮ ವೃತ್ತಿಪರ ಅರ್ಹತೆಯನ್ನು ದೃಢಪಡಿಸುತ್ತೆ. ಮತ್ತೆ ರೋಗಿಗಳ ಸುರಕ್ಷತೆ ದೃಷ್ಟಿಯಿಂದಲೂ ಇದು ಅಗತ್ಯ. ಅಂದ್ರೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ? ಖಂಡಿತ ಇಲ್ಲ. ಅದು ಕಾನೂನು ಬಾಹಿರ ಆಗುತ್ತೆ.
ಭಾರತದಲ್ಲಿ ಸುಮಾರು 13 ರಾಜ್ಯ ನರ್ಸಿಂಗ್ ಕೌನ್ಸಿಲ್ಗಳಿವೆ. ಯಾವುದಾದ್ರೂ ಒಂದರಲ್ಲಿ ನೋಂದಣಿ ಆಗಿರಬೇಕು. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಮುಖ್ಯ ವ್ಯತ್ಯಾಸಗಳು ಅಂದ್ರೆ 12ನೇ ತರಗತಿಯಲ್ಲಿ ಯಾವ ವಿಭಾಗ ಓದಿದ್ದಾರೆ ಅನ್ನೋದು, ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್. ಹೌದು. ಆಮೇಲೆ ಕೋರ್ಸ್ನ ಅವಧಿ 2 ವರ್ಷ, 3.5 ವರ್ಷ, 4.5 ವರ್ಷ. ಮತ್ತು ಶೈಕ್ಷಣಿಕ ಮಟ್ಟ ಡಿಪ್ಲೊಮಾ, ಎಎನ್ಎಂ, ಜಿಎನ್ಎಂ ಅಥವಾ ಪದವಿ, ಬಿಎಸ್ಸಿ, ಪೋಸ್ಟ್ ಬೇಸಿಕ್ ಬಿಎಸ್ಸಿ. ಕರೆಕ್ಟ್. ಈ 3 ಅಂಶಗಳು ಮುಖ್ಯವಾಗಿ ಈ ನಿರ್ಧಾರದ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ? ಖಂಡಿತ. ಇದರ ಜೊತೆಗೆ ದೀರ್ಘಾವಧಿಯಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಏನು ಮಾಡಬೇಕು, ಯಾವ ಗುರಿಗಳಿವೆ ಅನ್ನೋದನ್ನು ಯೋಚಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ. ಕೊನೆಯದಾಗಿ ಈ ಚರ್ಚೆ ಕೇಳಿದವರಿಗೆ ಯೋಚಿಸಲು ಒಂದು ಪ್ರಶ್ನೆ ಇಡೋಣ. ಖಂಡಿತ. ನೀವು ಕೇವಲ ಕೋರ್ಸ್ನ ಅವಧಿ ಅಥವಾ ಪ್ರವೇಶದ ಅರ್ಹತೆಯನ್ನಷ್ಟೇ ನೋಡ್ತಿದ್ದೀರಾ, ಅಥವಾ ನಿಮ್ಮ ದೀರ್ಘಕಾಲೀನ ವೃತ್ತಿ ಗುರಿಯೇನು? ಹೌದು. ಅಂದ್ರೆ ಯಾವ ರೀತಿಯ ರೋಗಿಗಳ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಲು ಇಷ್ಟ? ಸಮುದಾಯದಲ್ಲ, ಆಸ್ಪತ್ರೆಯಲ್ಲ, ಅಥವಾ ನರ್ಸಿಂಗ್ ಶಿಕ್ಷಣ, ಸಂಶೋಧನೆ ಕಡೆಗೆ ಒಲವಿದೆಯಾ? ನಿಮ್ಮ ಭವಿಷ್ಯದ ಆಕಾಂಕ್ಷೆಗಳಿಗೆ ಈ 3 ಮಾರ್ಗಗಳಲ್ಲಿ ಯಾವುದು ಹೆಚ್ಚು ಸೂಕ್ತ ಅನ್ನೋದನ್ನ ನೀವೇ ಯೋಚಿಸಿ ನಿರ್ಧರಿಸಬೇಕು. ಅದೇ ಮುಖ್ಯವಾದ ವಿಷಯ.